ಹಾಯ್, ನಮಸ್ತೆ, ಎಲ್ರಿಗೂ ನಮಸ್ಕಾರ. ಈ ದಿನ ಟೀಮ್ ಮೈಸೂರು ವತಿಯಿಂದ 5ನೇ ವಾರದ ದೇವರ ಫೋಟೋಗಳು ಮತ್ತು ಇನ್ನಿತರ ಎಲ್ಲ ಹಳೆಯ ಫೋಟೋಗಳು ಮತ್ತು ಭಾವಚಿತ್ರಗಳು ಮತ್ತು ಮನೆಯಲ್ಲಿ ಈ ದೇವರ ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಪಯುಕ್ತ ವಸ್ತುಗಳನ್ನ ಒಂದು ರೀತಿ ಗೌರವಯುತವಾಗಿ ಡಿಸ್ಪೋಸ್ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಸೇರಿದ್ದೀವಿ. ನೀವು ನೋಡ್ತಿರ್ಬೋದು, ನಮ್ಮ ಟೀಮ್ ವತಿಯಿಂದ ನಮ್ಮ ಟೀಮ್ನ ಎಲ್ಲ ಸ್ನೇಹಿತರುಗಳು ಈ ದಿನ ಇಲ್ಲಿ ಆ ಕೆಲಸದಲ್ಲಿ ನಿರತರಾಗಿದ್ದೀವಿ. ನಾವು ಕಳೆದ 5 ವಾರಗಳಿಂದ ಈ ಕಾರ್ಯಕ್ರಮನ ಮಾಡಿದ್ದೀವಿ. ಇವತ್ತು ದಿನ ಸರಸ್ವತಿಪುರಂನ ಜವರೇಗೌಡ ಪಾರ್ಕ್ನಲ್ಲಿ ಈ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಇಲ್ಲಿ ತನಕ ಕಳೆದ 4 ವಾರದಲ್ಲಿ ಸುಮಾರು 2100 ಫೋಟೋಗಳಕ್ಕಿಂತ ಹೆಚ್ಚು ಫೋಟೋಗಳು ಈ ರೀತಿ ನಮಗೆ ಟೀಮ್ಗೆ ತಲುಪಿಸಿದ್ದಾರೆ. ನಮ್ಮ ಸೆಗ್ರಿಗೇಷನ್ ಯಾವ ಥರ ಇರುತ್ತೆ ಅಂತಂದರೆ, ಮೊದಲನೇ ಯಾವ ರೀತಿ ಫೋಟೋಗಳನ್ನ ತಂದುಕೊಡ್ತಾರೆ, ಅದರಲ್ಲಿ ನಾವು ಮೊದಲು ಫೋಟೋದಲ್ಲಿ ಬರುವಂಥ ಅದು ಫೈಬರ್ ಫ್ರೇಮಲ್ಲಿ ಮಾಡಿದರೆ ಆ ಫೈಬರ್ ಫ್ರೇಮ್ನ, ಮತ್ತೆ ಮರದ ಫ್ರೇಮ್ಗಳು ಮಾಡಿದರೆ ಮರದ ಫ್ರೇಮ್ಗಳನ್ನ ಅದನ್ನ ಬೇರ್ಪಡಿಸುವಂತ ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವುದು ಭೂಮಿ ಒಳಗಡೆ ಊತ ಹಾಕಿದ್ರೆ ಅದು ಮಣ್ಣಲ್ಲಿ ಮಣ್ಣಾಗುತ್ತೆ ಅನ್ನೋ ವಸ್ತುಗಳನ್ನ, ಈ ರೀತಿ ಮರಗಳು ಮತ್ತೆ ಈ ಥರದ ವಸ್ತುಗಳನ್ನ ಒಂದ್ ಕಡೆ ಅದನ್ನ ಸೆಗ್ರಿಗೇಷನ್ ಮಾಡ್ತೀವಿ. ಹಳೆ ಫೋಟೋ ಫ್ರೇಮ್, ಯಾವ್ದು ಫೋಟೋಗಳಿದೆ ಮತ್ತೆ ರೆಟ್ಗಳಿದೆ ಅವೆಲ್ಲವನ್ನು ಸಹ ಯಾವುದು ಅದು ಎಲ್ಲ ಈಬಾಗಿರುತ್ತೆ, ಇಲ್ಲ ಹೋಗಿರುತ್ತೆ, ಕೊಳತಿರುತ್ತೆ, ಕೆಲವೊಂದು ನೀರು ಬಿದ್ದೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಅವುಗಳನ್ನ ಈ ರೀತಿ ಮಾಡ್ತೀವಿ. ತದನಂತರ ನೀವು ಐಡಲ್ಸ್ಗಳನ್ನ ನೋಡ್ಬೋದು, ಸಾಕಷ್ಟು ಐಡಲ್ಸ್ಗಳು ಬಂದಿದೆ. ಇದರಲ್ಲಿ ಕೆಲವು ಐಡಲ್ಸ್ಗಳೆಲ್ಲ ಮಣ್ಣಿನ ಐಡಲ್ಗಳಾಗಿರುತ್ತೆ, ಕೆಲವು ಐಡಲ್ಗಳು ಕಲ್ಲಿನ ಐಡಲ್ಗಳಾಗಿರುತ್ತೆ, ಇನ್ನು ಕೆಲವು ಫೈಬರ್ ಐಡಲ್ಗಳಾಗಿರುತ್ತೆ. ಸೊ ಅದನ್ನು ಸಹ ಯಾವ ರೀತಿ ಕೆಲವೊಂದು ಯಾವುದು ಮತ್ತೆ ಉಪಯೋಗಕ್ಕೆ ಬರುತ್ತೆ ಅದನ್ನು ಮರು ಬಳಕೆ ಕೊಡೋದು, ಮತ್ತು ಉಪಯೋಗಕ್ಕೆ ಬರದೇ ಇರುವಂಥ ವಸ್ತುಗಳನ್ನ ಅದನ್ನು ಡಿಸ್ಪೋಸ್ ಮಾಡುವಂಥ ಕೆಲಸಗಳು ಮಾಡ್ತೀವಿ. ಅದೇ ರೀತಿ ನೀವು ನೋಡಿ, ಸಾಕಷ್ಟು ಪ್ಲಾಸ್ಟಿಕ್ ಏನಂದರೆ, ನಾವು ಎಲ್ರಿಗೂ ಕೇಳ್ಕೊಳ್ಳುವಂಥದ್ದು ಏನಂದರೆ, ಈ ಪ್ಲಾಸ್ಟಿಕ್ ಫ್ರೇಮ್ಗಳನ್ನ, ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಕೆನ ದಯಮಾಡಿ ಕಡಿಮೆ ಮಾಡಿ. ಯಾಕೆಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇಂಥ ಫೋಟೋ ಫ್ರೇಮ್ಗಳಿಗೆ ಮತ್ತು ಈ ರೀತಿ ಫೋಟೋ ಹಿಂದ್ಗಡೆ ಬರುವಂಥ ಹ್ಯಾಂಗಿಂಗ್ಗೆ ಬಳಸುವಂಥ ಫೋಟೋ ಏನು ಪ್ಲಾಸ್ಟಿಕ್ ಇದೆ, ಅತ್ಯಂತ ಕಳಪೆ ಮಟ್ಟದ ಪ್ಲಾಸ್ಟಿಕ್ಗಳು. ಅದು ಯಾವುದೇ ರೀತಿಯ ಮರು ಬಳಕೆಗೆ ಬರೋದಿಲ್ಲ. ಆದರೆ ಮೈಸೂರು ಮಹಾನಗರ ಪಾಲಿಕೆಯವರು ಏನು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಇದೆ, ಅಲ್ಲಿಗೆ ನಾವು ಇದನ್ನು ತಲುಪಿಸುವಂಥ ಕೆಲಸಗಳನ್ನ ಮಾಡ್ತಿದ್ದೀವಿ. ಇದು ನೋಡಿ, ಗಾಜುಗಳು ಏನಂದರೆ, ಈ ಗಾಜು ಸಹ ಅಷ್ಟೇ, ನೀವು ಏನು ಒಳ್ಳೆ ಕ್ವಾಲಿಟಿಯ ಗಾಜುಗಳು ಅಂತ ಬರೋದಿಲ್ಲ. ಈ ಗಾಜುವೇ ಅತ್ಯಂತ ಕೊನೆ ಕ್ವಾಲಿಟಿ ಇರುತ್ತೆ. ಇದನ್ನು ಸಹ ಯಾವುದೇ ಅಂಗಡಿಯವರಾಗಲಿ ವಾಪಸ್ ತಗೊಳ್ಳೋದಿಲ್ಲ. ಆದರೆ ನಾವು ಒಂದು ಅಂಗಡಿಯವರಿಗೆ ರಿಕ್ವೆಸ್ಟ್ ಮಾಡಿ ಅದನ್ನು ಮರು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಅವರು ಆಯ್ತು, ನಮ್ಮ ಅಂಗಡಿ ಹತ್ರ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಸೊ ಅವ್ರ ಅಂಗಡಿ ಹತ್ರ ಪ್ರತಿ ಭಾನುವಾರ ತಗೊಳ್ಳೋದು ನಾವು ಅವ್ರ ಅಂಗಡಿ ತಾವು ಇಟ್ಬಿಡ್ತಾ ಇದ್ದೀವಿ. ಈ ರೀತಿ ನಮ್ಮ ಸೆಗ್ರಿಗೇಷನ್ ಫೈಬರ್ನಲ್ಲಿ ಫೈಬರ್ ಮಾತ್ರ ಅದೊಂದೇನೋ ತಗೊಳ್ತಾರೆ ವಾಪಸ್ಸು ಅಂತ ಹೇಳಿದ್ದಾರೆ. ಅದಕ್ಕೆ ಅದರಲ್ಲಿರುವಂಥ ಮಳೆಗಳು ಆ ಥರದ್ದೆಲ್ಲ ಸೆಗ್ರಿಗೇಟ್ ಮಾಡ್ತೀವಿ. ನಮ್ಮ ತಂಡದ ಸುಮಾರು 30 ಜನ ಕಳೆದ 4 ವಾರಗಳಿಂದ ನಾವು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸಮಾಜದಲ್ಲಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಈ ಥರದ ದೇವ್ರ ಫೋಟೋಗಳು ಇದನ್ನೆಲ್ಲ ರಸ್ತೆ ಬದಿನಲ್ಲಿ ಅಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ ಎಲ್ಲ ಇಟ್ಬಿಡ್ತಿದ್ರು. ನೀವು ಈ ರೀತಿ ಮಾಡ್ತಿರುವಂಥದ್ದು ಒಳ್ಳೆ ಕೆಲಸ. ನಮ್ಮ ಏರಿಯಾಗೂ ಬಂದು ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳಿದ್ದಾರೆ. ದಯಮಾಡಿ ನಮ್ಮದು ಟೀಮ್ ಮೈಸೂರು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಪೇಜ್ ಇದೆ, ದಯಮಾಡಿ ಫಾಲೋ ಮಾಡಿ. ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ಸರಿ, ನಾನು